ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಏನಾದರೂ? ನಾನು ಅವತ್ತು ಹೇಳ್ತಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಆಗಿರೋರು ಮುಖ್ಯಮಂತ್ರಿ ಆಗಿರೋದು ನಾವೆಲ್ಲ ಅಧಿಕಾರಕ್ಕೆ ಬಂದ ಥರ ಕಳೆದ ಸಿದ್ದರಾಮಯ್ಯನವರ 3 ವರ್ಷ ಅವಧಿಯಲ್ಲೂ ಸಾಕಷ್ಟು ಅನುದಾನ ನನ್ನ ಕ್ಷೇತ್ರಕ್ಕೆ ಬಂದಿದೆ. ಈಗ ಇನ್ನಷ್ಟು ಅನುದಾನ ತಂದು ಕ್ಷೇತ್ರನ ಅಭಿವೃದ್ಧಿ ಮಾಡ್ತೀನಿ. ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿನೂ ಅಲ್ಲ, ನನಗೆ ಬೇಡ ಕೂಡ. ಯಾಕಂದರೆ ಫಸ್ಟ್ ಟೈಮ್ ಗೆದ್ದಿದ್ದೀವಿ, ಇನ್ನೂ ಭಾಳಷ್ಟು ಹಿರಿಯರಿದ್ದಾರೆ, ಅವ್ರನ್ನ ಮಾಡಲಿ. ಆ ಮಾತಿನಲ್ಲಿ ಬದಲಾವಣೆ ಇಲ್ಲ. ನಾವೇನು 39 ಜನ ಸೇರಿ ಸೈನ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದೀವಿ. 5 ಜನಕ್ಕೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ. ಈಗ ಇದರಲ್ಲೂ ಭಾಳ ಟ್ಯಾಲೆಂಟು, ದಕ್ಷವಾಗಿ ಆಡಳಿತ ನಡೆಸುವಂಥ ನಮ್ಮ ಚನ್ನಗಿರಿ ಶಾಸಕ ಶಿವಗಂಗಾ ಇದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ಅಂತ ರಿಪಬ್ಲಿಕನ್ ಬಳ್ಳಾರಿಯನ್ನು ಭೇದಿಸಿ ಒಬ್ಬ 30 ವರ್ಷದ ಯುವಕ MLA ಆಗಿ ಇವತ್ತು ಇಡೀ ರಾಜ್ಯ ನೋಡೋ ಥರ ಕೆಲಸ ಮಾಡ್ತಾಯಿದ್ದೀನಿ. ಭರತ್ ರೆಡ್ಡಿ ಆಗಲಿ, ನಮ್ಮ ಕೋಸ್ಟಲಿಂದ ಅಶೋಕ್ ರೈ ಆಗಲಿ, ಈ ಥರ ಒಂದು 5 ಜನಕ್ಕೆ ದಕ್ಷ ಯಾರು ಇದ್ದಾರೆ ಅವರು ಕೊಡಲಿ, ನನಗಂತೂ ಬೇಡ. ನಾವು ಇನ್ನೂ ಕೆಲಸ ಮಾಡೋಣ ನಮ್ಮ ಕ್ಷೇತ್ರಕ್ಕೆ ಅನ್ನೋದು ನನ್ನ ಭಾವನೆ. ಈಗ ಡಿ ಕೆ ಶಿವಕುಮಾರ್ ಅವರು CM ಆಗಿರೋದು ನಮಗೆಲ್ಲ ಇನ್ನಷ್ಟು ಅನುದಾನ ಬರುತ್ತೆ. ಅವರಾದರೆ ನಾವಾದಂಗಲ್ವಾ, ನಾವೇ ಕೊಡಬೇಕು ಅಂತ ನಿಂತ್ಕೊಂಡ್ರೆ ಇರಿಟೇಷನ್ ಆಗಲ್ವಾ? ಬೇರೆಯವ್ರು ಮಾಡಲಿ. ಒಂದು 2 ಸಿಗಲಿ ಅನ್ನೋ ಭಾವನೆ ನಮಗೆ. ಈಗ ಚಲುವರಾಯಸ್ವಾಮಿ ಅವರು ಭಾಳ ದಕ್ಷವಾಗಿ ಅಧಿಕಾರ ಮಾಡಿದ್ದಾರೆ. ಜಿಲ್ಲೆನ 10,000 ಕೋಟಿ ಇಲ್ಲಿವರೆಗೂ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಅವರಂತೂ ಮುಂದುವರಿತಾರೆ. ಅವ್ರ ಜೊತೆಗೆ ಇನ್ನೊಂದು ಕೊಡಲಿ ಅನ್ನೋದು ಭಾವನೆ. ಆವಾಗ ಇನ್ನಷ್ಟು ಹುರುಪಿನಿಂದ ನಮ್ಮ ಕಾರ್ಯಕರ್ತರೆಲ್ಲ ಕೆಲಸ ಮಾಡ್ತಾರೆ. ಇನ್ನಷ್ಟು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಪೈಪೋಟಿ ಏನಿಲ್ಲ, ಕ್ಲೈಮ್ ಮಾಡ್ತಾ ಇದ್ದಾರೆ. ಈಗ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಕೂಡ 3 ಸರಿ MLA ಆಗಿದ್ದಾರೆ. ನರೇಂದ್ರ ಸ್ವಾಮಿಯವರು 3 ಸರಿ MLA ಆಗಿದ್ದಾರೆ. ನರೇಂದ್ರ ಸ್ವಾಮಿ ಕೋಟನೇ ಬೇರೆ, ಬಾಬು ಬಂಡಿ ಸಿದ್ದೇಗೌಡರು ಕೋಟನೇ ಬೇರೆ. ಬಾಬು ಅವರು, ಅವ್ರ ತಂದೆ, ಅವ್ರ ತಾಯಿ ಎಲ್ಲ MLA ಆಗಿ ಅವ್ರದ್ದೇ ಆದ ಕಾಣಿಕೆಯನ್ನು ಶ್ರೀರಂಗಪಟ್ಟಣಕ್ಕೆ ಕೊಟ್ಟಿದ್ದಾರೆ. ಇದು ಭಾಳ ಅನುಕೂಲ ಆಗ್ತದೆ ಅವರು ಮಂತ್ರಿ ಆದರೆ. ಈಗ ನರೇಂದ್ರ ಸ್ವಾಮಿಯವರು 1 ಸರಿ ಆಗಿದ್ರು, ಅವ್ರ ಕೋಟನೇ ಬೇರೆ ಇದೆ. ಇವರು ಇನ್ನೊಂದು ಮಂತ್ರಿ ಸ್ಥಾನ ನಮ್ಮ ಜಿಲ್ಲೆ ಕೊಟ್ಟರೆ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ.